ಸ್ನೇಹಿತರೆ ನಮಸ್ಕಾರ, ನಾನು ದೇವರಾಜ್. ವೆಲ್ಕಮ್ ಟು ಲೈಫ್ ಸೂಪರ್ ಗುರು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಎಡಿಟಿಂಗ್ ಆ್ಯಪ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಸ್ನೇಹಿತರೆ. ಹೌದು, ನೀವು ಒಂದು ಫೋಟೋಗಳಲ್ಲಿ ನೋಡಿರ್ಬೋದು, ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿ ಬಂದಿರುತ್ತೆ, ನಿಮ್ಮ ಫೋಟೋ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣ್ತಾ ಇರುತ್ತೆ. ಅದಕ್ಕೆ DSLR ಎಫೆಕ್ಟ್ ಅಂತ ಹೇಳ್ತೀವಿ. ನೀವು ತೆಗೆದಂಥ ಮೊಬೈಲ್ನಲ್ಲಿ DSLR ಎಫೆಕ್ಟನ್ನು ಹೇಗೆ ಕೊಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ತಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮುಂದಿನ ವೀಡಿಯೋಗಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲು ನೀವು ನಿಮ್ಮ ಗೂಗಲ್ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದರಲ್ಲಿ ನೀವು ಆಫ್ಟರ್ ಫೋಕಸ್ ಅನ್ನುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದ್ಭುತವಾದಂಥ ಒಂದು ಆ್ಯಪ್ ಅಂತ ಹೇಳ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸರ್ಚಿಂಗ್ ಬಾರ್ನಲ್ಲಿ ಆಫ್ಟರ್ ಫೋಕಸ್ ಅಂತ ಸರ್ಚ್ ಮಾಡಿ. ಆಫ್ಟರ್ ಫೋಕಸ್ ಇಲ್ಲಿ ನಿಮಗೆ ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರೋ ಕಾರಣ ಓಪನ್ ಅನ್ನು ಕೇಳ್ತಿದೆ. ನೀವು ಇಲ್ಲಿ ನೋಡ್ಬೋದು 10 ಮಿಲಿಯನ್ಸ್ ಡೌನ್ಲೋಡ್ ಆಗಿರುವಂಥ ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. 4.2 ರೇಟಿಂಗ್ ಇರುವಂಥ ಒಂದು ಅಪ್ಲಿಕೇಶನ್. ಜನರ ಅಭಿಪ್ರಾಯವನ್ನು ನೋಡೋಣ. ನಾನು ಇದಕ್ಕೆ 5 ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು, ಬೆಸ್ಟ್ ಎಡಿಟರ್ ಅನ್ನುವಂಥ ಒಂದು ಒಪಿನಿಯನ್ನು ಕೊಟ್ಟರೆ, ಮತ್ತೊಂದು ಗುಡ್ ಕ್ಯಾಮ್ರಾ, ಯೂಸ್ಫುಲ್, ಈಸಿ ಟು ಯೂಸ್ ಅಂತ ಕೊಟ್ಟಿದ್ದಾರೆ. ಈಗ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ, ನೀವು ಡೌನ್ಲೋಡ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ ನಾನು. ಈ ಆ್ಯಪ್ನ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ನಮ್ಮ ವಿಡಿಯೋದ ನೇಮ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ, ಅಲ್ಲಿ ಆ್ಯಪ್ ಲಿಂಕ್ ಸಿಗುತ್ತೆ. ಮೊದಲು ನಿಮಗೆ ಇಲ್ಲಿ ಕ್ಯಾಮ್ರಾ, ಆಲ್ಬಮ್, ಪ್ರೊಜೆಕ್ಟ್ ಅನ್ನುವಂಥ ಒಂದು 3 ಬಾಕ್ಸ್ಗಳು ಕಾಣ್ತಾ ಇದ್ದಾವೆ. ಇದರಲ್ಲಿ ನಾನು ಆಲ್ಬಮನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಬ್ಯೂಟಿಫುಲ್ ಆ್ಯಕ್ಟರ್ ರಚಿತಾರಾಮ್ ಅವರ ಒಂದು ಫೋಟೋವನ್ನು ನಾನು ನಿಮಗೆ ಎಡಿಟಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ. ಡೈರೆಕ್ಟ್ ಇಲ್ಲಿಂದನೇ ಆಫ್ಟರ್ ಫೋಕಸ್ಸಿಗೆ ಹೋಗ್ತೀನಿ. ಇಲ್ಲಿ ನಿಮಗೆ ಈ ರೀತಿ ಫೋಟೋವನ್ನು ಸೆಲೆಕ್ಟ್ ಮಾಡಿದ ನಂತರ ಸ್ಮಾರ್ಟ್ ಮೋಡ್ ಹಾಗೂ ಮ್ಯಾನ್ಯಲ್ ಮೋಡು ಅಂತ ಒಂದು 2 ಅಪ್ಲಿಕೇಶನ್, ಅಂದರೆ 2 ಒಂದು ಮೋಡ್ಗಳನ್ನು ಕೇಳುತ್ತೆ ನಿಮಗೆ ಇಲ್ಲಿ. ಇದರಲ್ಲಿ ನೀವು ಸ್ಮಾರ್ಟ್ ಮೋಡನ್ನು ಆಯ್ಕೆ ಮಾಡಿಕೊಂಡ್ರೆ ಈಸಿಯಾಗಿ ಒಂದೇ ಒಂದು ಗೆರೆ ಎಳೆಯುವ ಮೂಲಕ, ನೀವು ಇಲ್ಲಿ ಕಾಣ್ತಿರ್ಬೋದು, ಒಂದೇ ಒಂದು ಗೆರೆ ಎಳೆಯುವ ಮೂಲಕ ಈ ರೀತಿಯಾಗಿ ಮಾಡ್ಬೋದು. ಮ್ಯಾನ್ಯಲ್ ಮೋಡಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ನಾನು ಸ್ಮಾರ್ಟ್ ಮೋಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಈ ಫೋಟೋ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ರೀತಿಯ ಡಿಮ್ ಅಥವಾ ಏನೂ ಆಗಿಲ್ಲ. ಸ್ನೇಹಿತರೆ, ನಾನು ಮೊದಲೇ ಹೇಳ್ತಿದ್ದೀನಿ, ಈ ಫೋಟೋವನ್ನು ಎಡಿಟಿಂಗ್ ಮಾಡಿ ಟೈಮ್ ತಗೊಳ್ಳೋಣ. ಆದ ಕಾರಣ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಮೊದಲು ಸ್ನೇಹಿತರೆ, ನಿಮಗೆ ಈ ಲೋಗೋ ಕಾಣ್ತಿದೆ, ಇದು ಫೋರ್ಗ್ರೌಂಡ್ ಅಂತ ಕರಿತೀವಿ ನಾವು ಇದನ್ನ. ವಿಡಿಯೋದ ನಿಮ್ಮ ಫೋಟೋದ ಮೇಲೆ ಈ ರೀತಿಯಾಗಿ ಒಂದು ಲೈನನ್ನು ಎಳ್ಕೊಳ್ಳಿ. ನಿಮ್ಮ ಫೋಟೋ ಎಲ್ಲಿದೆ ಅದರ ಮೇಲೆ ಒಂದು ಲೈನನ್ನು ಈ ರೀತಿಯಾಗಿ ಎಳ್ಕೊಳ್ಳಿ. ನೆಕ್ಸ್ಟು ನಿಮಗೆ 3ನೇದು ಬ್ಯಾಕ್ಗ್ರೌಂಡ್. ಈ ರೀತಿಯಾಗಿ ಒಂದು ಸೆಟ್ಟಿಂಗ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಕ್ಗ್ರೌಂಡನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮಗೆ ಇಲ್ಲಿ ಫೋರ್ಗ್ರೌಂಡ್ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗಿದೆ. ನೋಡ್ಬೋದು, ನೀವು ಇಲ್ಲಿ ನೋಡ್ಬೋದು. ಈಗ ನೀವು ಇದು ಅಂದರೆ ಫೋರ್ಗ್ರೌಂಡಿಗೆ ಸೆಟ್ ಆಗಬೇಕಾಗುತ್ತೆ. ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗಿದೆ. ನೀವು ಈ ರೀತಿಯಾಗಿ ಸೆಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ, ಎಡಿಟಿಂಗ್ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಈಗ ಎಲ್ಲ ಸೆಲೆಕ್ಟ್ ಆದಂಗಿದೆ ಸ್ನೇಹಿತರೆ.
ಈ ರೀತಿ ಸೆಲೆಕ್ಟ್ ಆದ ತಕ್ಷಣ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಅಪ್ಲಿಕೇಶನ್ ಒಂದು ಸೆಟ್ಟಿಂಗ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿ ಕಾಣ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ ಆಗಿದೆ ಬ್ಲರ್. ನೀವಿಲ್ಲಿ ಸ್ವಲ್ಪ ಬ್ಲರನ್ನು ಕಡಿಮೆ ಮಾಡಬೇಕಂದ್ರೆ ಇಲ್ಲಿ ಬ್ಲರ್ ಅನ್ನುವಂಥ ಒಂದು ಸೆಟ್ಟಿಂಗ್ ಕಾಣ್ತಾ ಇದೆ, ಇದ್ರ ಮೇಲೆ ಎರಡವನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಬನ್ನಿ. ನಿಮ್ಮ ಒಂದು ಬ್ಯಾಕ್ಗ್ರೌಂಡಿಗೆ ಹೇಗೆ ಸೆಲೆಕ್ಟ್ ಆಗುತ್ತೆ ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತ ಬನ್ನಿ ಸ್ನೇಹಿತರೆ. ಇದರಲ್ಲಿ ನಿಮಗೆ ಲೆನ್ಸ್ ಬ್ಲರ್ ಹಾಗೂ ಮೋಷನ್ ಬ್ಲರ್, ಝೂಮ್ ಬ್ಲರ್ ಅಂತ ಒಂದು 3 ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ. ಈಗ ನೀವು ನೋಡ್ಬೋದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಫೋಟೋ, ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ನೀವು ಈಗ ನೋಡ್ಕೋಬೋದು ಈ ಫೋಟೋವನ್ನು. ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಮೋಷನ್ ಬ್ಲರ್ ಸಹ ಮಾಡ್ಬೋದು. ಮೋಷನ್ ಬ್ಲರ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಹಾಗೆ ಝೂಮ್ ಬ್ಲರ್ ಸಹ ಮಾಡ್ಬೋದು. ನೀವಿಲ್ಲಿ ಝೂಮ್ ಸೆಂಟರನ್ನು ಸಹ ಸೆಟ್ ಮಾಡ್ಕೋಬೋದು. ಯಾವ ಪ್ರದೇಶದಲ್ಲಿ ಝೂಮ್ ಆಗಬೇಕು ಅನ್ನೋದನ್ನು ಸೆಟ್ ಮಾಡ್ಬೋದು. ನಾನು ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಆ ಜಾಗದಲ್ಲಿ ಈಗ ಝೂಮ್ ಆಗುತ್ತೆ ನೋಡ್ಬೋದು. ಇಲ್ಲಿ ಈ ಜಾಗದಲ್ಲಿ ಝೂಮ್ ಆಗ್ತಾಯಿದೆ. ನಾನೀಗ ಲೆನ್ಸ್ ಬ್ಲರನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಎರಡನೇದು ಸ್ನೇಹಿತರೆ, ನಿಮಗೆ ಅಪರ್ಚರ್ ಅಂತ ಒಂದು ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲಿ ಯಾವುದೇ ರೀತಿ ಹೊಳೆಯುವಂಥ ಒಂದು, ಈಗ ನಾನು ಸ್ವಲ್ಪ ಇದನ್ನು 50%ಗೆ ಇಟ್ಕೊತೀನಿ. ಓಕೆ, ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀನಿ. ಈಗ ಅಪರ್ಚರನ್ನು ಸೆಟ್ಟಿಂಗ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸರ್ಕಲ್ಲು ಕ್ಲಿಕ್ ಮಾಡಿದಾಗ ಸರ್ಕಲ್ಲು, ಸ್ಕ್ವೇರು, ಎಕ್ಸಗನಲ್ಲು, ಪೆಂಟಗನಲ್ ಈ ರೀತಿಯಾಗಿ ನಿಮಗೆ ಒಂದು ಅಲ್ಲಿರುವಂಥ ಯಾವುದಾದ್ರೂ ಹೊಳೆಯ ವಸ್ತುಗಳ ಮೇಲೆ ಅದನ್ನು ನೀವು ಅದು ಇನ್ನೂ ಶೈನಿಂಗ್ ಆಗಿ ಕಾಣುವ ಹಾಗೆ ಮಾಡ್ಬೋದು. ಇಲ್ಲಿ ಬ್ರೌಷ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿಯಾಗಿ ಸೆಟ್ಟಿಂಗನ್ನು ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯ ಹೊಳೆಯುವ ವಸ್ತುಗಳಿಲ್ಲ, ಆದ ಕಾರಣ ಇಲ್ಲಿ ಕಾಣ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ಫುಲ್ ಇಟ್ಟರು ಇದು ಕಾಣುವುದಿಲ್ಲ. ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಇದರಲ್ಲಿ ನೀವು ಒರಿಜಿನಲ್ ಫೋಟೋ ಹೇಗಿತ್ತು ಅಂತ ನೋಡಬೇಕಂದ್ರೆ ನೋಡ್ಬೋದು. ಇಲ್ಲಿ ಶೋ ಒರಿಜಿನಲ್ ನೋಡಿ. ಒರಿಜಿನಲ್ ಫೋಟೋ ಹೀಗಿತ್ತು, ಈಗ ಹೀಗಾಗಿದೆ. ಓಕೆ, ಈಗ ನಿಮಗೆ ಫೇಡಿಂಗ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಒಂದು ಸೆಟ್ಟಿಂಗ್ ಕಾಣ್ತಾ ಇದೆ. ಇದು ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ ಸ್ನೇಹಿತರೆ. ಫೇಡಿಂಗು ನ್ಯಾಚುರಲ್ಲು ಹೀಗೆ ಮ್ಯಾನ್ಯಲ್ ಈ ರೀತಿಯಾಗಿ ಕಾಣುತ್ತೆ. ಇದು ಅಷ್ಟೊಂದು ಹೀಗೆ ಉಪಯೋಗಕ್ಕೆ ಬರೋಲ್ಲ ಅನಿಸುತ್ತೆ. ಹಾರಿಜೆಂಟಲಿಗೆ ಸಹ ಮಾಡ್ಕೋಬೋದು. ಓಕೆ, ಈಗ ಫಿಲ್ಟರ್ ಇದು ತುಂಬ ಜನ ಉಪಯೋಗಿಸುವಂಥ ಒಂದು ಒಳ್ಳೆಯ ಸೆಟ್ಟಿಂಗ್. ಇದರಲ್ಲಿ ಮೊದಲು ಫೋರ್ಗ್ರೌಂಡನ್ನು ನೀವು ಯಾವ ರೀತಿ ಬೇಕು ಅನ್ನೋದನ್ನು ಸೆಟ್ಟಿಂಗ್ ಮಾಡ್ಕೋಬೋದು. ನೋಡ್ಬೋದು ನೀವಿಲ್ಲಿ ಚೇಂಜ್ ಆಗ್ತಾಯಿದೆ. ನಾನು ಫೋರ್ಗ್ರೌಂಡನ್ನು ಯಾವುದೇ ರೀತಿಯ ನೋವು ಅಂತ ಕೊಟ್ಟು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೊತೀನಿ. ನೋಡ್ಬೋದು ಈಗ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಾಯಿದೆ, ನೀವು ನೋಡ್ಬೋದು. ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಸೆಟ್ಟಿಂಗ್ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಇದನ್ನು ಕಡಿಮೆನೂ ಸಹ ಮಾಡ್ಕೋಬೋದು.
ನಾನು ಇದನ್ನು ಸಹ ಕೊಡ್ತೀನಿ. ಇನ್ನು ನೀವು ಇಟ್ಕೋಬೋದು ನಿಮಗೆ ಬೇಕಾದರೆ. ನೆಕ್ಸ್ಟು ನಿಮಗೆ ಇಲ್ಲಿ ಫಿಲ್ಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ವಿನೇಟಿಂಗ್ ಕಲರ್ ಮಾಸ್ಕ್ ಸ್ಟಿಕ್ಕರ್ ಈ ರೀತಿಯಾಗಿ ಒಂದು ಸೆಟ್ಟಿಂಗ್ ಕಾಣುತ್ತೆ. ಇದರಲ್ಲಿ ಅಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಇಲ್ಲಿ ಈ ರೀತಿಯಾಗಿ ಬ್ಲ್ಯಾಕನ್ನು ಮಾಡ್ತಾ ಹೋಗ್ಬೋದು. ನಿಮ್ಮ ಫೋಟೋನ ನೋಡ್ಬೋದು ನೀವು ಇಲ್ಲಿ. ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫೋಟೋ ಅಂತ ಮಾಡ್ಬೋದು ಅಷ್ಟೇ. ಓಕೆ, ಇಲ್ಲಿ ಕಲರ್ ಮಾಸ್ಕ್ ಇದು ಸಹ ಹಾಗೆ ನೀವು ನೋಡ್ಬೋದು. ಇಲ್ಲಿ ಬ್ಯಾಕ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಿದೆ ಫೋಟೋ. ನೆಕ್ಸ್ಟು ಸ್ಟಿಕ್ಕರ್, ಈಗ ಎಲ್ಲರೂ ಉಪಯೋಗಿಸುವಂಥದ್ದು. ನಿಮ್ಮ ಫೋಟೋಕ್ಕೆ ಸ್ಟಿಕ್ಕರ್ ಎಫೆಕ್ಟನ್ನು ಕೊಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆವಾಗ ಈಸಿಯಾಗಿ ವಿಡಿಯೋವನ್ನು ನೋಡ್ಬೋದು. ನಮಗೂ ಸಹ ಸಪೋರ್ಟಿವ್ ಆಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಸ್ಟಿಕ್ಕರ್ ಎಫೆಕ್ಟ್ ಯಾವ ಥರ ಬರ್ತಾ ಇದೆ ಅಂತ. ನಾನು ಸ್ವಲ್ಪ ಕಡಿಮೆ ಇಡ್ತೀನಿ ಸ್ಟಿಕ್ಕರ್ ಎಫೆಕ್ಟನ್ನು. ಇದು ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ಈ ಸೆಟ್ಟಿಂಗ್. ಹೀಗೆ ಶೇರ್ಪಿನ್ ಅನ್ನುವಂಥ ಒಂದು ಇದು ಸೆಟ್ಟಿಂಗ್, ಇದು ಅಷ್ಟೊಂದು ಉಪಯೋಗಕ್ಕೆ ಅಷ್ಟೊಂದು ಇದರಲ್ಲಿ ಕಾಣೋದಿಲ್ಲ. ಈ ರೀತಿಯಾಗಿ ನಿಮಗೆ ಎಡಿಟಿಂಗನ್ನು ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಆ್ಯಪು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಆದರೆ ತುಂಬ DSLR ಎಫೆಕ್ಟ್ ಒಂದು ಕ್ಯಾಮ್ರಾದಲ್ಲಿ ತೆಗೆದಂಥ ಫೋಟೋವನ್ನು ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಥ ಎಫೆಕ್ಟಿವ್ ಆಗಿ ಬಂದಿದೆ ಬ್ಯಾಕ್ಗ್ರೌಂಡ್ ಅನ್ನೋದನ್ನು. ನಿಮ್ಮ ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು ನೀವು ಇಲ್ಲಿ. ಇದು ಒರಿಜಿನಲ್ ಫೋಟೋ. ನಾವು ಎಡಿಟಿಂಗ್ ಮಾಡಿದ ನಂತರ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ ಸ್ನೇಹಿತರೆ. ನೀವು ಸಹ ನಿಮ್ಮ ಫೋಟೋವನ್ನು ಎಡಿಟಿಂಗ್ ಮಾಡ್ಕೋಬೋದು, ನಿಮ್ಮ ಸೆಲ್ಫಿ ಫೋಟೋವನ್ನು. ಈಗ ಈ ಫೋಟೋವನ್ನು ಸೇವ್ ಮಾಡಬೇಕಂದ್ರೆ ಇಲ್ಲಿ 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಸಹ ಮಾಡ್ಬೋದು. ಸೇವ್ ಪ್ರೊಜೆಕ್ಟ್ ಮಾಡ್ಬೋದು, ಶೇರನ್ನು ಮಾಡ್ಕೋಬೋದು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ಗಳಿಗೆ, ನಿಮ್ಮ ಪ್ರೊಫೈಲಾಗಿ ಸಹ ಇಟ್ಕೋಬೋದು. ಇದರ ಚಿತ್ರವಾದ ಕಾರಣ ಇಲ್ಲಿ ಸೇವ್ ಸಹ ಮಾಡ್ಕೋಬೋದು. ಈಗ ನಾನು ನಿಮಗೆ ಸ್ಮಾರ್ಟ್ ಮೋಡ್ನಲ್ಲಿ ಸಂಪೂರ್ಣವಾಗಿ ನಿಧಾನಗತಿ ಎಡಿಟಿಂಗನ್ನು ಮಾಡಿ ತೋರಿಸಿದ್ದೇನೆ. ಮ್ಯಾನುವಲ್ ಮೋಡ್ನಲ್ಲಿ ಏನು ಮಾಡಬೇಕಂದ್ರೆ ನೀವು ಫೋರ್ಗ್ರೌಂಡನ್ನು ಸಹ ನೀವೇ ಸೆಲೆಕ್ಟ್ ಮಾಡಿಕೊಂಡು ಎಡಿಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಎಡಿಟಿಂಗನ್ನು ಮಾಡ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ನಾನು ಈ ವಿಡಿಯೋವನ್ನು ನಿಮಗೆ ಫಾಸ್ಟಾಗಿ ತೋರಿಸಿದ್ದೀನಿ, ನೋಡ್ಕೊಂಡು ಮಾಡ್ಕೋಬೋದು. ಆದರೆ ವಿಡಿಯೋ ಮುಗಿದ ನಂತರ ಶೇರ್ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. Come light the menorah. Let's have a party, we'll all dance the hora. Gather round the table, we'll give you a treat. Said we will need to play with the light as we see. And while we are playing, the candles are burning low. One for each night, they shed a sweet light to remind us of days long ago. Hanukkah, oh Hanukkah, come light the menorah. Let's have a party, we'll all dance the hora. Gather round the table, we'll give you a treat. Said we will need to play with the light just we. And while we are playing, the candles are burning low. One for each night, they